ನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹೈನುವುದಯ್ಯ, ನೀನೊಲಿದರೆ ವಿಶ್ವ ಅಮೃತಬಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥಗಳು ಇದರಲ್ಲಿ ಕೂಡಲು ಸಂಗಮದೇವರು. ವಿಶ್ವಗುರು ಧರ್ಮಗುರು ಬಸವಣ್ಣನವರನ್ನು ನನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸುತ್ತಾ ವೇದಿಕೆ ಮೇಲಿದ್ದ ಎಲ್ಲ ಪೂಜ್ಯರಿಗೂ ಗಣ್ಯರಿಗೂ ಹಾಗೆ ಇಲ್ಲಿ ಉಪಸ್ಥಿತ ಎಲ್ಲ ಶರಣರಿಗೂ ನನ್ನ ಶರಣಾರ್ಥಿಗಳು. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತೆ ಹಲವು ಚಿಂತೆ ಲಿಪ್ಪರು ಕಾಣೆ ಶಿವನಾರು ನೆನೆಯರೆಂದಾತ ನಮ್ಮ ಅಂಬಿಗಾರ ಚೌಡ ಅಂತ ಭಾಳ ಮಾರ್ಮಿಕ ಹೇಳಿದ್ದಾರೆ. ಹೀಗೆ ಇದೆ ನಮ್ಮ ಜೀವನ ಹೆಂಗೆ ನಡೆದದ ಈಗ ಅಂದ್ರೆ ಚಿಂತೆ ಚಿಂತೆ ಚಿಂತೆ. ನೋಡಿ, ಚಿಂತೆ ಮತ್ತು ಚಿತೆ ಒಂದೇ ಸೊನ್ನೆ ವ್ಯತ್ಯಾಸ ಅದ. ಚಿಂತೆ ಸಜೀವವನ್ನು ಸುಡ್ತದೆ, ಚಿಂತೆ ನಿರ್ಜೀವವನ್ನು ಸುಡ್ತದೆ. ನೋಡಿ, ಚಿತೆ ನಿರ್ಜೀವವನ್ನು ಸುಟ್ಟರೆ ಚಿಂತೆ ಸಜೀವವನ್ನು ಸುಡ್ತದೆ. ಅದರ ಸುಡೋದು ಕಾಣೋದಿಲ್ಲ ನಮ್ಮ ಕಣ್ಣಿಗೆ. ಒಳಗೆ ಅಂದ್ರೆ ಈ ಕಟ್ಟಿಗೆ ಹುಳು ಹತ್ತದ್ರೆ ನಮ್ಗೆ ಕಾಣ್ತದೇನೋ? ಕಾಣಲ್ಲ. ಅದಕ್ಕೆ ಒಳಗೆ ಅದಕ್ಕೆ ಪುಡಿ 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 ಮಾಡಿ ಒಂದಿನ ಕಟ್ಟಿಗೆ ಬಿದ್ದು ಹೋಗುವಾಗ ಆ ಚಿಂತೆ ಅನ್ನುವ ಆ ಹುಳ ನಮ್ಮ ಹತ್ತಿತ್ತು ಅಂದ್ರೆ ನಮಗೆ ಒಳಗಿಂದ ಪೂರ್ತಿ ವೀಕ್ ಮಾಡಿ ಒಂದಿನ ಚಿತೆಗೆ ಹೋಗ್ತದೆ. ಅದಕ್ಕೋಸ್ಕರ ಚಿಂತೆ ಮಾಡಬಾರ್ದು. ಬಹಳಷ್ಟು ಜನ ವರ್ತಮಾನದಲ್ಲಿ ಜೀವಿಸೋದೇ ಇಲ್ಲ, ಎಲ್ಲರೂ ಭವಿಷ್ಯದಲ್ಲೇ ಜೀವಿಸ್ತಾರೆ. ಏನು, ಕೆಲವೊಬ್ಬರು ಭೂತದಲ್ಲಿ ಜೀವಿಸ್ತಾರೆ, ಕೆಲವೊಬ್ಬರು ವರ್ತಮಾನದಲ್ಲಿ. ನಮ್ಮಲ್ಲಿ ಹಂಗಿತ್ತು, ನಮ್ಮಲ್ಲಿ ಹಿಂಗಿತ್ತು, ನಮ್ಮ ಕಾಂದಾನ್ ಹಿಂಗಿತ್ತು, ನಮ್ದು ಓಟಿತ್ತು ಈಟಿತ್ತು ಅಂತ ಹಿಂದಕ್ಕಿಂದ ಹೇಳ್ಕೋತಾ ಬರ್ತಾರ. ಇಲ್ಲಾಂದ್ರೆ ಮುಂದನ್ನ ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು, ಏನು ಅವ್ರ ಬಲ್ಲ ಅದಂದ್ರೆ ಅವ್ರಕ್ಕಿಂತ ಇಷ್ಟು ಹೆಚ್ಚಿಗೆ ಗಳಿಸ್ಬೇಕಂತಕ್ಕಂಥ ಹಿಂಗೆ ಭವಿಷ್ಯದಲ್ಲಿ ಜೀವಿಸ್ತಾ ಇದ್ದಾರೆ. ಇಲ್ಲಾಂದ್ರೆ ಭೂತದಲ್ಲಿ. ವರ್ತಮಾನ ಯಾರು ಚಿಂತನೆ ಮಾಡ್ತಿಲ್ಲ. ಅದಕ್ಕೆ ನಿಜವಾದ ಬದುಕೇನದ ನಮ್ಮಲ್ಲಿ ವರ್ತಮಾನದಲ್ಲಿ ಜೀವಿಸಬೇಕು. ಭೂತಕಾಲ ಹೋಯ್ತು, ಮರ್ತು ಬಿಡ್ರಿ. ಭವಿಷ್ಯದ ಚಿಂತೆ ಮಾಡಬೇಡ್ರಿ. ಯಾಕಂದ್ರೆ ಗ್ಯಾರಂಟಿ ಯಾವುದದ ಹೇಳ್ರಿ? ಇವತ್ತಿದ್ದವ್ರು ನಾಳೆಗೆ ಇರ್ತೇವಂತ ಏನು ಗ್ಯಾರಂಟಿ ಇಲ್ಲ ಅಲ್ವಾ? ನಾವು ಎಷ್ಟು ಗಳಿಸಿದ್ರು ಭೀ ನಾವು ತೆಗೆದುಕೊಂಡು ಹೋಗ್ತೇವ? ಇಲ್ಲ. ಅಲೆಕ್ಸಾಂಡರ್ ಏನು ಹೇಳ್ದ ಕೊನೆಗೆ? ಒಯ್ಯುವಾಗ ಏನು ಹೇಳ್ದ? ನನ್ನ ಕೈ ಹೊರಗಿಟ್ಟು ನನಗೆ ಒಯ್ಯಿರಿ ಅಂತ ಹೇಳಿದನು. ಎಲ್ಲರೂ ಯಾಕೆ ಹಂಗೆ ಹೇಳಿದ್ರು ಅಂದರೆ ಅಲೆಕ್ಸಾಂಡರು ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕಾಗಿತ್ತು. ಇಡೀ ಪ್ರಪಂಚವನ್ನು ಗೆದ್ದಂಥ ಅಲೆಕ್ಸಾಂಡರು ನೋಡ್ರಿ ಹೋಗುವಾಗ ಖಾಲಿ ಕೈ ಹೋಗ್ತಾ ಇದ್ದಾನೆ, ಏನು ತೆಗೆದುಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ಬರುವಾಗ ಖಾಲಿ, ಹೋಗುವಾಗ ಖಾಲಿ. ಏನು ತಗೊಂಡೇವು ಇಲ್ಲೇ ತಗೊಂಡೇವು, ಏನು ಕೊಟ್ಟೇವು ಇಲ್ಲೇ ಕೊಟ್ಟೆವು. ಅದ್ರ ಕಡೆಯಿಂದ ಹಣ ಹಣ ಹಣ, ದುಡ್ಡು ದುಡ್ಡು ದುಡ್ಡು, ಆಸ್ತಿ ಆಸ್ತಿ, ಅಂತಸ್ತು ಅಂತ ಸುಮ್ಮನೆ ಯಾಕೆ ಚಿಂತೆ ಮಾಡ್ಕೊಂಡು ಈ ಜೀವನ ವ್ಯರ್ಥ ಮಾಡ್ಕೋತೀರಿ? ನೀವೆಲ್ಲರೂ ಅತ್ಯಂತ ಶ್ರೀಮಂತರೇ ಇದ್ದೀರಿ. ಬಡವರು ಯಾರಿದ್ದೀರಿ ಹೇಳ್ರಿ? ಇಲ್ಲಿ ಯಾರು ಬಡವರಿಲ್ಲ. ದೇವರು ನಿಮಗೆ ಶ್ರೀಮಂತವಾಗೇ ಕಳಿಸಾನ. ನಿಮ್ಮಲ್ಲಿ ಎಷ್ಟು ಆಸ್ತಿ ಅದಂತ ನಿಮಗೆ ಪುನಃ ಇಲ್ಲ. ನೋಡಿರಿ, ಒಂದು ಕಣ್ಣು ಯಾರಿಗಾರು ಹೋಯ್ತಂದ್ರೆ ಒಂದು ಕಣ್ಣು ಹೆಚ್ಚಲಕ್ಕೆ ಎಷ್ಟು ಬೇಕು? ಡಾಕ್ಟರು ಇಲ್ಲೇ ಇದ್ದಾರೆ, ಕೇಳ್ರಿ ಎಷ್ಟು ಖರ್ಚಾಯ್ತದ. 2 ಅಮೂಲ್ಯವಾದ ಕಣ್ಣು ಕೊಟ್ಟಿದ್ದಾರೆ. ಹೃದಯ ಹೋಗ್ಬೇಕಾದ್ರೆ ಹೃದಯ ಬೇರೆ ಎಲ್ಲರೂ ಸಿಗ್ತದ? ನೋಡಿ ಎಷ್ಟು ಖರ್ಚದ. ಕಿಡ್ನಿ ಎಷ್ಟು ಅಂದ್ರೆ ನೀವು ಇವೆಲ್ಲ ಇದ್ರದ್ದೆಲ್ಲ ಮೌಲ್ಯ ಕಟ್ಲಕ್ಕಾಗಲ್ಲ ಅಂತ ವಸ್ತು ನಿಮಗೆ ದೇವ್ರು ಕೊಟ್ಟನು. ಅಂದಮೇಲೆ ಅವು ಇಟ್ಕೊಂಡು ನಮ್ಮಲ್ಲಿ ಏನೂ ಇಲ್ಲ, ನಾ ಬಡವೈದ್ಯ ಅಂತ ದಿನನಿತ್ಯ ಕೊರಗಿ ಎಷ್ಟೋ ಜನ ಅದ್ರಾಗೆ ಮೇಲಿನವ್ರದ್ದು ನೋಡ್ತಾರೆ, ಬರೀ ಕೆಳಗಿನವ್ರದ್ದು ಯಾರೂ ನೋಡಲ್ಲ. ನಾವು ಯಾವಾಗಲೂ ಮೇಲಿನವ್ರು ನೋಡಿದ್ರೆ ಎಂದಿಗೂ ಸುಖ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನು, ನಮಗಿಂತ ಕೆಳಗಿನವ್ರು ನೋಡಿದ್ರೆ ಇದ್ದಷ್ಟರಲ್ಲಿ ಸಂತೋಷ. ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಅದಕ್ಕೆ ಎಷ್ಟು ಹಾಸಿಗೆ ಅದ ಅಷ್ಟರ ಕಾಲು ಚಾಚಬೇಕು. ಅದು ಬಿಟ್ಟು ದಿನನಿತ್ಯ ಹಲವಾರು ಏನು, ಕೆಲವೊಂದು ಕಡೆ ಅತ್ತೆ ಸೊಸೆ ಜಗಳ, ಕೆಲವೊಂದು ಕಡೆ ಗಂಡ ಹೆಂಡತಿ ಜಗಳ ಅಂತಕ್ಕಂಥ ಇವೆಲ್ಲ ಸಮಾಜದಲ್ಲಿ ಬಹಳಷ್ಟು ಬರ್ತಾ ಇರ್ತವೆ. ಏನು, ದೂರದ ಬೆಟ್ಟ ನುಣ್ಣಗೆ ಅಂತ ಹೊರಗಿನ ಕಾಣಿಸಿದ್ದೆಲ್ಲ ಕರೆಕ್ಟ್ ಇರೋದು. ಏನು, ನಮ್ಮ ಮನೆ ಪಕ್ಕ ಒಂದು ಮಹಡಿ ಮೇಲೆ ಇಬ್ಬರು ಗಂಡ ಹೆಂಡತಿ ಬಾಡಿಗೆನಿಂದ ಬಂದಿದ್ದರು. ಏನು, ಅವ್ರು ದಿನ ಗಂಡ ಆಫೀಸ್ನಿಂದ ಬರ್ತಿಕ್ಕೆ ಇಬ್ಬರು ಜೋರಾಗಿ ನಗ್ತಿದ್ರು. ಗಂಡನ್ಕಿಂತ ಹೆಂಡತಿ ಜೋರಾಗಿ ನಗ್ತಿದ್ರು, ಹೆಂಡತಿಗಿಂತ ಗಂಡ ಜೋರಾಗಿ ನಗ್ತಿದ್ದ. ಅಕ್ಕಪಕ್ಕದವ್ರು ಎಲ್ಲ ಪರಿಶ್ರಮ. ನಮ್ಮ ಮನೆಗಿದ್ದ ದಿನ ಗಂಡ ಹೆಂಡತಿ ಏನಂದ್ರೆ ಜಗಳ ಆಡ್ಕೊತಾ ಇರ್ತೀವಿ. ಆದ್ರೆ ಇವ್ರದ್ದು ಏನದಪ್ಪ, ಸಂಸಾರದ ಬಿಟ್ಟು ದಿನ ಇಷ್ಟು ಜೋರಾಗಿ ನಗ್ತಾರೆ, ಎಷ್ಟು ಖುಷಿನಿಂದ ಇರ್ತಾರೆ, ಎಷ್ಟು ಸಂತೋಷದಿಂದ ಇರ್ತಾರೆ. ಆಶ್ಚರ್ಯನೇ ಆಶ್ಚರ್ಯ.
ಕುತೂಹಲ ತಾಳಲಕ್ಕ ಆಗಲ್ದೆ ಒಂದಿನ ಕೆಳಗೆ ಹೋಗೋ ಹೊತ್ತಿನಾಗ ಅವನಿಗೆ 4 ಮಂದಿ ಕರೆದು ಕೇಳಿದ್ರಿ, ಏನ್ರಿ ಸರ್ ನಿಮ್ಮ ಸಂಸಾರದ ಗುಟ್ಟು ನಮಗೆ ಭೀ ಥೋಡೆ ಹೇಳ್ರಿ, ಗಂಡ ಹೆಂಡತಿ ಇಷ್ಟು ಖುಷಿನಿದ್ದಿರ್ತೀರಿ, ಇಷ್ಟು ಸಂತೋಷದಿರ್ತೀರಿ, ಇಷ್ಟು ಜೋರಾಗಿ ನಗ್ತೀರಿ, ಏನದ ನಮಗೆ ಭೀ ಸ್ವಲ್ಪ ತಿಳಿಸ್ಕೊಡ್ರಿ ಅಂದ್ರೆ ಏನು ಅನ್ಬೇಕ್ರಿ ಅವ? ಅಯ್ಯೋ ಎಲ್ಲರ ಮನೆ ದೋಷೆ ತೂತು ಅನ್ನುವ ಹಾಗೆ ನಮ್ಮ ಮನೇಲಿ ಭೀ ಹಂಗೆ ಅದಪ್ಪ. ನಿನ್ನ ದಿನ ಆಫೀಸ್ನಿಂದ ಬರೋದು ನನ್ನ ಹೆಂಡತಿ ಅದು ತಂದಿಲ್ಲ, ಇದು ತಂದಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ ಅಂತ ಸಿಟ್ಟಿನಾಗ ಕೈಗೆ ಕಡ್ಚಿ ಸಿಕ್ಕರು ಕಡ್ಚಿ, ಹುಟ್ಟು ಸಿಕ್ಕರು ಹುಟ್ಟು, ಭೊಗಣಿ ಸಿಕ್ಕರು ಭೊಗಣಿ, ತೆಲ್ಮಗಿ ಸಿಕ್ಕರು ತೆಲ್ಮಗಿ ತಕೊಂಡು ಬೇರೆ ಹೊಡಿತಾಳ. 10 ತಂದ್ರೆ ಆಕಿ ನಗ್ತಾಳ, 10 ಹೋದ್ರೆ ನಾನು ನಗ್ತೇನೆ. ಇಷ್ಟೇ ಅಲ್ಲ. ಅದಕ್ಕೆ ನಿಮ್ಮ ಮನೇದು ಏನದ ಅದೇ ಬೆಸ್ಟ್ ಅದ. ಬೇರೆಯವ್ರದ್ದು ಮನೆ ಏನಂತ ಹೇಳಿ ಅದು ನೋಡಕ್ ಹೋಗ್ಬೇಡ್ರಿ. ಏನು ನಿಮ್ದೇನದ, ನಿಮ್ದೇ ಒರಿಜಿನಲ್, ಹೇಗೆ ಇರಲಿ ನಿಮ್ದೇ. ಚೆನ್ನಾಗದಕ್ಕೆ ದೂರದವ್ರು ನೋಡಿ ನಾವು ಮಾಡಿದ್ರಲ್ಲಿ ವ್ಯರ್ಥ ಆಗ್ತದೆ. ಅದಕ್ಕೆ ಕಣ್ಣಿಗೆ ಕಾಣಿಸೋದೇ ಬೇರೆ ಇರ್ತದ, ಇಲ್ಲಿ ಇರೋದೇ ಬೇರೆ ಇರ್ತದೆ. ಮೊನ್ನೊಂದು ಫಂಕ್ಷನ್ ಅಲ್ಲಿ ಹೋಗಿದ್ದೆ ರೀ, 2 ಅತ್ತೆ ಸೊಸೆ ಭಾಳ ಹೈಲೈಟ್ ಆಗಿದ್ದರಲ್ಲಿ. ಏನು ಎಲ್ಲರೂ ಹೋಗಿ ಹಿಂಗೆ ಅತ್ತಿ ಹಿಂಗೆ ಕೂಡ್ಬೇಕಾದ್ರೆ ಸೊಸಿ ಅತ್ತಿ ನಿಂದ್ರಿ 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 ಅನ್ಬೇಕ್ರಿ. ಕೈಯಾಗ ಒಂದು ಟಾವಿಲೆ ತಂದಿಳು ಹಿಂಗೆ ಜಾಡಿಸ್ತಿದ್ದಳು, ಅತ್ತಿ ಈಗ ಕೂಡ್ರಿ ಅಂದ್ರು. ಎಲ್ಲ ಫಂಕ್ಷನ್ನಾಗಿನವ್ರು ಅಯ್ಯೋ ಅತ್ತೆ ಸೊಸೆ ಅಂದ್ರೆ ಹಾವು ಮುಂಗ್ಲಿ ಇದ್ದಂಗ, ಯಾರಿಗೆ ಜಗಳ ಆಡ್ತಾವ. ಈ ಸೊಸೆ ನೋಡ್ಯವ್ವ ಅತ್ತಿ ಮೇಲೆ ಎಷ್ಟು ನೋವದ, ಎಷ್ಟು ಸಂತೋಷದ, ಆ ಅತ್ತಿ ಎಷ್ಟು ಒಳ್ಳೆಕಿ ಇರಬೇಕು ಅಂತ ಕುತೂಹಲ. ಎಲ್ಲರ ಮತ್ತೆ ಎದ್ದು ಕೂಡ್ಲತ್ತಾರ, ಅತ್ತೆ ನಿಂದ್ರಿ ಅನ್ಬೇಕು, ಜಾಡಿಸ್ಬೇಕು, ಈಗ ಕೂಡ್ರಿ ಅತ್ತೆ ಅಂತ. ತಾಳಕ್ಕಾಗಲ್ಲೈತ್ರಿ ಯಾರಿಗೆ. ಅದಕ್ಕೆ ಆಕಿ ಸೊಸೆಗೆ ಬಾಜಿ ಕರೆದು ಕೇಳಿದ್ರಿ, ಏನೇ ನಿಮ್ಮ ಅತ್ತೆ ಒಟ್ಟು ಒಳ್ಳೆಕಿ ಹೇಳ, ಅಷ್ಟು ಸೇವೆ ಮಾಡ್ಲತ್ತೀರಿ ಅಂದ್ರೆ ಆಕಿ ಸೊಸೆ ಏನೇ ಅನ್ಬೇಕ್ರಿ, ಎಲ್ಲರ ಅತ್ತಿಗತ್ಲೆ ನಮ್ಮ ಅತ್ತಿ ಹೇಳ, ಆಕಿಯಿಂದ ನಾನು ಸೇವೆ ಮಾಡ್ಲತ್ತಿಲ್ಲ. ಇವತ್ತು ಆಕಿ ಉಟ್ಕೊಂಡು ಬಂದಾಳ ಫಂಕ್ಷನ್ ರೇಷ್ಮೆ ಸೀರೆ, ಅದು ನಮ್ದದ ಅಂದ್ರೆ ಅಲ್ಲಿ ಕಣ್ಣಿಗೆ ಕಾಣೋದೇ ಬೇರೆ ಇರ್ತದ, ಇಲ್ಲಿ ಇರೋದೇ ಬೇರೆ ಇರ್ತದ. ಅದಕ್ಕೋಸ್ಕರ ಗಂಡ ಹೆಂಡತಿದು ಅತ್ತಿ ಸೊಸೆದು ಇವೆಲ್ಲ ಸ್ವಾರಸ್ಯಕರ ಘಟನೆಗಳು ಬರ್ತವೆ. ಮೊನ್ನೊಂದು ಹಾಸ್ಪಿಟಲ್ಗೆ ಹೋಗಿದ್ದೆ ನಾನು. ಏನು ಒಬ್ಬರು ತೋರ್ಸ್ಕೊಳಕ್ ಬಂದಿರು, ಡೆಂಟಲ್ ಇದು ಹಲ್ಲಿನ ದವಾಖಾನೆ, ಡೆಂಟಲಿಸ್ಟ್ ಸ್ಪೆಷಲಿಸ್ಟ್ ಅವರು. ಅಲ್ಲಿಗೆ ಹೋಗಿದ್ದೆ. ಅವ್ರು ಬಂದಿರು, ಅಪ್ಪರಿ ಸರ್ ನೀವು ಯಾಕೆ ಇಲ್ಲಿಗೆ ಬಂದಿರಿ ಅಂತ ನಾ ಕೇಳ್ದೆ. ಯಾಕಂದ್ರೆ ಅವ್ರ ಹೆಂಡ್ತಿನೇ ಡೆಂಟಲ್ ಡಾಕ್ಟರ್ ಅರ, ಹಲ್ಲಿನ ದವಾಖಾನೆ ಅವ್ರ ಹೆಂಡ್ತಿನೇ ಅರ, ಮತ್ತು ನಿಮ್ಮ ಮನೆಗೆ ಡಾಕ್ಟರ್ ಇಟ್ಕೊಂಡು ಇಲ್ಲಿಗೆ ಯಾಕೆ ಬಂದಿರಿ ಅಂದ್ರೆ ಅವ ಏನ್ಬೇಕು, ನಮ್ಮ ಮನೆಯವ್ರ ಮುಂದೆ ಬಾಯಿ ತೆಗಿಲಕ್ಕೆ ಆಗಲ್ರಿ ಅಂತ. ಯಾಕಂದ್ರೆ ಹಲ್ಲಿನ ಚಿಕಿತ್ಸೆ ಬಾಯಿ ತೆಗಿಬೇಕಾಯ್ತದ, ಬಾಯಿ ತೆಗಿಲಕ್ಕೆ ಆಗಲ್ರಿ ಅಂತ, ಅದ್ರ ಕಡೆಯಿಂದ ಇಲ್ಲಿಗೆ ಬಂದಿದ್ದೇನೆ ಅಂತ. ಇನ್ನು ಒಳಗೆ ಹಲ್ಲಿ ಕೇಳೋ ಹೊತ್ತಿನಾಗ ಇಷ್ಟು ಜೋರಾಗಿ ಚೀರ್ದ ಡಾಕ್ಟರ್ ಎಲ್ಲರ ಹತ್ರ 500 ರೂಪಾಯಿ ಫೀಸ್ ತಗೋತಿದ್ದ. ಆದ್ರೆ ಇವ್ರ ಬಲ್ಲಿ 150 ತಗೊಂಡ. ಯಾಕ್ರಿ ಡಾಕ್ಟರ್ 500 ಅದಲ್ಲ ರೀ ಫೀಸ್, 150 ಯಾಕಂದ್ರೆ ನೀ ಜೋರಾಗಿ ಚೀರಿದಲ್ಲ, ಹೊರಗಿದ್ದೀನಿ 2 ಪೇಷಂಟ್ ಓಡಾಗ್ಯಾವ, ಅದಕ್ಕೆ ಅವ್ರದ್ದು ಇಬ್ಬರ್ದು 1000 ರೂಪಾಯಿ ಕಲಿಸಿ 1500 ತಗೊಂಡಿದ್ದ ಅಂತ. ಇಂಥ ಪ್ರಸಂಗಗಳು ಬರ್ತಾವ. ಅದಕ್ಕೆ ಇಂಥ ಸ್ವಾರಸ್ಯಗಳು ಇರ್ತಾವ. ಕೆಲವೊಬ್ರು ಹೇಳ್ತಾರೆ ಹೆಂಡತಿ ಯಾವಾಗಲೂ ತಪ್ಪು ಒಪ್ಕೊಳ್ಳಲ್ಲೇ ಅಂತ. ಇದು ಅಪವಾದದ ಅಲ್ಲ, ಹೆಂಡತಿ ತಪ್ಪು ಒಪ್ಕೊಳ್ಳಲ್ಲ ಅಂತ. ಆದ್ರೆ ನನ್ನ ಪಾಡಿಗೆ ಹಂಗಿಲ್ಲ ನೋಡಿ. ನನ್ನ ಹೆಂಡತಿ ದಿನ ತನ್ನ ತಪ್ಪು ಒಪ್ಕೋತಾಳ, ಏನು ದಿನ ಒಪ್ಕೋತಾಳ. ನೀವು ಭೀ ಪರೇಶಾನ್ ಆಗಿರಿ, ಏನಂತ ತಪ್ಪು ಒಪ್ಕೋತಾಳ ಅಂತ. ಆಕೆ ದಿನ ಅಂತಾಳ, ನನ್ನ ತಪ್ಪಾಯ್ತು ರೀ ನಿಮಗೆ ಮದುವೆ ಆಗಿ ಅಂತ. ಹೀಗೆ ನಗ್ತಾ ನಿಮ್ಮ, ಯಾಕಂದ್ರೆ ನಗು ನಮ್ಮ ಜೀವನಕ್ಕೆ ಒಂಥರ ಟಾಣಿಕ್ ಇದ್ದಂಗೆ. ಹೀಗೆ ನಗ್ತಾ ನಿಮ್ಮ ಜೀವನ ಶರಣರ ಒಂದು ತತ್ವಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನಿಶ್ಚಿಂತೆಯಾಗಿ ನಗ್ತಾ ಇಂಥ ಒಂದು ಸತ್ಸಂಗದಲ್ಲಿ, ಇಂಥ ಅನುಭವದ ನುಡಿಯಲ್ಲಿ ಭಾಗವಹಿಸುವುದರ ಮೂಲಕ ನಿಮ್ಮ ಜೀವನವನ್ನು ಕೃತಾರ್ಥನನ್ನಾಗಿ ಮಾಡಿಕೊಂಡು ಪುನೀತರಾಗಬೇಕಂತ ಹೇಳುತ್ತಾ, ನನಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಅಕ್ಕನವರಿಗೂ ಮತ್ತು ವೇದಿಕೆ ಮೇಲಿದ್ದ ಎಲ್ಲರಿಗೂ ಮತ್ತು ಇಲ್ಲಿ ನನ್ನ ಮಾತುಗಳನ್ನು ಆಲಿಸಿರ್ತಕ್ಕಂಥ ಸರ್ವರಿಗೂ ನನ್ನ ಶರಣಾರ್ಥಿಗಳು. ಓಂ ಶ್ರೀ ಗುರುಗಳು.